ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ನಿಮಗೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳು. ಬಹುಶಃ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಹೇಳಬೇಕು. ಇವತ್ತು ವಿಶೇಷವಾಗಿ ಇಡೀ ಧರ್ಮಸಭೆ ಪವಿತ್ರಾತ್ಮನ ಮಹೋತ್ಸವವನ್ನು ಆಚರಿಸುತ್ತದೆ. ಯಾರು ಈ ಪವಿತ್ರಾತ್ಮ? ನಮ್ಮ ಸೆಮಿನರಿಯಲ್ಲಿ ಒಂದು ದೊಡ್ಡದಾದ ಚಾಪಲ್ ಇದೆ. ಆ ಚಾಪಲಲ್ಲಿ ಪಾರಿವಾಳಗಳು ತುಂಬ ಸೇರ್ಕೋತಾ ಇದ್ದವು. ಜಪ ಮಾಡಬೇಕಾದ್ರೆ ತೊಂದರೆ ಮಾಡೋದು ಅಥವಾ ಅಶುದ್ಧ ಮಾಡೋದು ಎಲ್ಲ ಕೆಲಸ ಮಾಡ್ತಿತ್ತು. ರೆಕ್ಟ್ರು ನಮ್ಮನ್ನು ಕರೆದುಬಿಟ್ಟು ಅದು ಏನಾದರೂ ಮಾಡ್ರಿ ಅಂತ ಕೇಳಿದ್ರು. ಸರಿ ಆಯಿತು ಸ್ವಾಮಿ, ಇವತ್ತು ರಾತ್ರಿ ಮಾಡೋಣ ಅಂಥೇಳಿ, ಪಾರಿವಾಳಗಳು ಗೊತ್ತಲ್ಲ, ನೀವು ಲೈಟ್ ಇರ್ತದೆ ಇದ್ದರೆ ಕಣ್ಣು ಕಾಣುತ್ತೆ, ಲೈಟ್ ಆಫ್ ಮಾಡಿಬಿಟ್ರೆ ಕಣ್ಣು ಕಾಣೋದಿಲ್ಲ. ನಾವೇನು ಮಾಡ್ತಿದ್ದೋ ಎಲ್ಲ ಲೈಟ್ಗಳು ಆನ್ ಮಾಡಿಬಿಟ್ಟು ಈ ಪಾರಿವಾಳಗಳನ್ನ ಎಬ್ಬಿಸ್ಬಿಟ್ಟು ಆಫ್ ಮಾಡಿಬಿಟ್ರೆ ಅದಕ್ಕೆ ಗೊತ್ತಾಗಲ್ಲ, ಹೋಗಿ ಗೋಡೆ ಗುದ್ಕೊಂಡು ಕೆಳಗೆ ಬಿದ್ದುಬಿಡ್ತವೆ. ನಾವೇನು ಮಾಡಬೇಕು, ಹೋಗಿ ಆಯ್ಕೋಬೇಕು ಅಷ್ಟೇ. ಆಯ್ಕೊಂಡ್ಮೇಲೆ ಕಿಚನಲ್ಲಿ ಕೊಟ್ಟು ಸ್ವಲ್ಪ ಫ್ರೈ ಮಾಡಿಬಿಡಪ್ಪ ಅಂತ. ಅಡುಗೆ ಮಾಡೋನು ಹೇಳ್ದ, ಸ್ವಾಮಿ ಪವಿತ್ರಾತ್ಮನನ್ನು ತಿಂತೀರಾ ಅಂತ. ಯಾರನ್ನ? ಪವಿತ್ರಾತ್ಮನ ತಿಂತೀರಾ ಅಂತ. ಅವನು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಆದರೆ ನಾವು ಅರ್ಥ ಮಾಡಿಕೊಂಡಿರೋದೇ ಹಾಗೆ. ಯಾರು ಈ ಪವಿತ್ರಾತ್ಮ? ಸ್ವಾಮಿಯರುಗಳೆಲ್ಲ ಓದಬೇಕಾದ್ರೆ ಸಿಸ್ಟಮ್ಯಾಟಿಕ್ ಥಿಯಾಲಜಿ ಅಂತ ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ಎಲ್ಲ ಓದಬೇಕು. ಅದರಲ್ಲಿ ಒಂದು ಭಾಗ ಏನಂತ ಹೇಳಿದ್ರೆ ನೆಮಟಾಲಜಿ ಅಂತ. ನೆಯೋಮ ಅಂತ ಹೇಳಿದ್ರೆ ಆತ್ಮ, ಸ್ಪಿರಿಟ್. ದ ಸ್ಟಡಿ ಆಫ್ ಸ್ಪಿರಿಟ್ ಇಸ್ ನ್ಯೂಮಟಾಲಜಿ. ಗ್ರೀಕ್ ಭಾಷೆಯಲ್ಲಿ ನೆಯೋಮ ಅಂತ ಹೇಳಿದ್ರೆ ಆತ್ಮ. ಯಾಕೆ ಪವಿತ್ರ ಆತ್ಮ ಅಂತ ಕರೀತಾರೆ ಅಂತ ಹೇಳಿದ್ರೆ, ಆದಿಯಿಂದ ಪವಿತ್ರ ಆತ್ಮನನ್ನ ಹಾಗೇನೆ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಇಟ್ ವಾಸ್ ಓವರಿಂಗ್ ಓವರ್ ದ ವಾಟರ್ಸ್. ನೀರಿನ ಮೇಲೆ ಹಾದು ಹೋಗುತ್ತಿದ್ದರು. ಈ ಆತ್ಮವನ್ನು ನಾವು ಹೇಗೆ ಅರಿಯಬಹುದು? ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿ ಮಣ್ಣಿನಿಂದ ಆ ಮಣ್ಣಿಗೆ ಉಸಿರೂದಿದರು, ಆತ್ಮವನ್ನ ಕೊಟ್ಟರು. ಆ ಆತ್ಮ ಪವಿತ್ರ ಆತ್ಮ. ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಶಿಷ್ಯರ ಮೇಲೆ ಉಸಿರೂದಿ ಆತ್ಮನನ್ನ ಸ್ವೀಕರಿಸು ಎಂಬುದಾಗಿ ಹೇಳಿದ್ರು. ಪವಿತ್ರ ಆತ್ಮನನ್ನು ಸ್ವೀಕರಿಸು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಆತ್ಮ ಯಾರು ಅಂತ ಕೇಳಿದ್ರೆ, ನಾವು ಆದಿಯಿಂದ ವಿಶ್ವಾಸಿಸುತ್ತಂತ ಒಂದು ಸತ್ಯ ಏನಂತ ಹೇಳಿದ್ರೆ, ದೇವರು ಒಬ್ಬರೇ. ಎಷ್ಟು ಜನ ದೇವರು? ಎಷ್ಟು ಜನ? ಒಬ್ಬರೇ ದೇವರು. ಆದರೆ ಅವರು 3 ವ್ಯಕ್ತಿಗಳಾಗಿದ್ದಾರೆ. ಮೊದಲನೇ ವ್ಯಕ್ತಿ ಯಾರು ಹೇಳ್ರಿ? ಪಿತಾ. ಎರಡನೇದು? ಮೂರನೇದು? ವೆರಿ ಗುಡ್. ಪವಿತ್ರ ಆತ್ಮ 3ನೆಯ ವ್ಯಕ್ತಿ, ಪಾರಿವಾಳ ಅಲ್ಲ. ನಾವು ಯಾಕೆ ಪಾರಿವಾಳ ಅಂತೀವಿ ಅಂದರೆ, ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಪಡೆಯಬೇಕಾದರೆ ಪವಿತ್ರ ಆತ್ಮರು ಪಾರಿವಾಳದ ರೂಪದಲ್ಲಿ ಬಂದರು. ಆದ ಕಾರಣ ಪವಿತ್ರಾತ್ಮ ಪಾರಿವಾಳ ಅಂತ ಹೇಳ್ತೀವಿ. ಪಾರಿವಾಳ ಪವಿತ್ರಾತ್ಮ ಆಗಕ್ಕಾಗುತ್ತಾ? ಅಥವಾ ಮೊದಲನೆಯ ತೋಟದಲ್ಲಿ ಆದಾಮನು ಹಾಗೂ ಆತನ ಹೆಂಡತಿ ತಪ್ಪು ಮಾಡಿದಾಗ ಯಾರಿಂದ ತಪ್ಪಾಯಿತು? ಆವಿಂದ ತಪ್ಪಾಯಿತು ಅಂತ ಹೇಳಿದ್ರೆ ಸೈತಾನ ಆವು ಅಂತ ಹೇಳಕ್ಕಾಗುತ್ತಾ? ಇಟ್ಸ್ ಅ ಪರ್ಸಾನಿಫಿಕೇಶನ್ ಅಷ್ಟೇ, ಬೇರೆ ಏನೂ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಪಾರಿವಾಳ ಪವಿತ್ರ ಆತ್ಮ ಅಲ್ಲ. ಅಥವಾ ಇವತ್ತು ಈ ಪೆಂಟಕೋಸ್ಟ್ ದಿನ ಪವಿತ್ರಾತ್ಮ ಬೆಂಕಿಯ ನಾಳಿಗೆಯ ರೂಪದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ, ನಾಳಿಗೆ ಪವಿತ್ರಾತ್ಮ ಆಗ್ತಾರಾ? ಅಂದರೆ ನಾವು ಪವಿತ್ರಾತ್ಮನನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮಗೆ ಒಂದು ಸಹಾಯಕರನ್ನ ಕಳುಹಿಸುವೆನು. ಯಾರನ್ನು? ಸಹಾಯಕರನ್ನ, ಸಹಾಯ ಮಾಡುವವರನ್ನು ಕಳುಹಿಸುತ್ತೇನೆ. ಐ ವಿಲ್ ಸೆಂಡ್ ಯು ಅನ್ ಅಡ್ವೊಕೇಟ್. ಅಂದರೆ ಒಬ್ಬ ವ್ಯಕ್ತಿಯನ್ನ ಕಳಿಸ್ತೀನಿ. ಯಾರು ಆ ವ್ಯಕ್ತಿ ಅಂತ ಹೇಳಿದ್ರೆ ಪವಿತ್ರ ಆತ್ಮ. ಹೀಗೆ ಪಿತಾ ಹೇಗೆ
ವ್ಯಕ್ತಿನೋ ಅದೇ ರೀತಿ ಸುತನೂ ವ್ಯಕ್ತಿ, ಸುತ ಹೇಗೆ ವ್ಯಕ್ತಿನೋ ಅದೇ ರೀತಿ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾರೆ. ದಿಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫುಲ್ಲಿ. ಆತ್ಮ ಅಂದ ತಕ್ಷಣ ಅದು ಬರೀ ಆತ್ಮ, ವ್ಯಕ್ತಿಯಲ್ಲ ಅಂತ ನೀವು ಯು ಶುಡ್ ನಾಟ್ ಥಿಂಕ್. ಗಾಡ್ ಈಸ್ ಓಮ್ನಿಪೊಟೆಂಟ್, ಓಮ್ನಿಪ್ರೆಸೆಂಟ್, ಓಮ್ನಿಷಿಯಂಟ್ ಹೇಳ್ತೀವಿ, ಇದೆಲ್ಲ ಓದಿದ್ದೀವಿ. ಹೇಗೆ ಪಿತದೇವರಿಗೆ ಈ 3 ಕ್ವಾಲಿಟೀಸ್, 3 ವಿಷಯಗಳನ್ನು ಹೋಲಿಸ್ತೀವೋ ಅದೇ ರೀತಿ ಪವಿತ್ರಾತ್ಮನಿಗೂ ನಾವು ಹೋಲಿಸ್ತೀವಿ. ಪವಿತ್ರಾತ್ಮ ಯೇಸು ಸ್ವಾಮಿಯನ್ನ ಧ್ಯಾನ ಮಾಡಲು, ಉಪವಾಸ ಮಾಡಲು, ದೇವರಲ್ಲಿ ಪ್ರಾರ್ಥನೆ ಮಾಡಲು ಬೆಂಗಾಡಿಗೆ ಕರೆದುಕೊಂಡು ಹೋಗುತ್ತಾರೆ. ಪಾರಿವಾಳ ಕರ್ಕೊಂಡು ಹೋಗಲಿಲ್ಲ, ಬೆಂಕಿಯ ನಾಳಿಗೆ ಕರ್ಕೊಂಡು ಹೋಗಲಿಲ್ಲ. ಪವಿತ್ರಾತ್ಮ ಎನ್ನುವ ವ್ಯಕ್ತಿ, ಯೇಸು ಸ್ವಾಮಿ ಎನ್ನುವ ವ್ಯಕ್ತಿಯನ್ನ ಆ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ. ಈಸ್ ಅ ಫಸ್ಟ್ ಪರ್ಸನ್, ಫಾದರ್ ಇಸ್ ದ ಫಸ್ಟ್ ಪರ್ಸನ್ ಇನ್ ದ ಟ್ರಿನಿಟಿ, ಸನ್ ಇಸ್ ದ ಸೆಕೆಂಡ್ ಪರ್ಸನ್ ಅಂಡ್ ಹೋಲಿ ಸ್ಪಿರಿಟ್ ಇಸ್ ದ ಥರ್ಡ್ ಪರ್ಸನ್. 3 ವ್ಯಕ್ತಿಗಳು. ಪ್ರೀತಿಯ ಸಹೋದರ ಸಹೋದರಿಯರೇ, ಅಂಥ ಪವಿತ್ರ ಆತ್ಮನನ್ನು ನಾವು ಧರ್ಮಸಭೆಯಲ್ಲಿ ಪಡೆದಂತಹ ಈ ದಿನ ಮಹೋತ್ಸವ. ಯಾಕೆ ಜನನೋತ್ಸವ? ನಮಗೆ ಯಾಕೆ? ಪವಿತ್ರ ಆತ್ಮ ಅನೇಕ ವಿಷಯಗಳನ್ನು ನಮಗೆ ಕೊಡ್ತಾರೆ. ಅದರಲ್ಲಿ 7 ವಿಷಯಗಳನ್ನು ಇವತ್ತು ನಾನು ನಿಮ್ಮಲ್ಲಿ ಹಂಚಿಕೊಳ್ತೀನಿ. 7 ಮುಗಿದೋಗುತ್ತಾ ಸ್ವಾಮಿ, ಅದಕ್ಕೆ ಮೇಲೆ ಪವಿತ್ರ ಆತ್ಮನ ಏನು ಮಾಡೋದಿಲ್ವ ಅಂತ ಹೇಳಿದ್ರೆ ಮಾಡ್ತಾರೆ. ಆದರೆ ಕನಿಷ್ಠ ಒಂದು 7 ವಿಷಯಗಳನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇದಾಗಿ, ಸತ್ಯವನ್ನ ನಿಮಗೆ ತೋರಿಸುವಂತಹ ದೇವರಾಗಿ ಪವಿತ್ರಾತ್ಮನು ಇರುವರು. ಯೇಸು ಸ್ವಾಮಿ ಹೇಳ್ತಾರೆ, ಪವಿತ್ರಾತ್ಮ ನಿಮ್ಮೆಲ್ಲರಿಗೂ ಕೂಡ ನಾನು ಹೇಳಿದ ಪ್ರತಿಯೊಂದು ವಿಷಯವನ್ನ ನಿಮಗೆ ವ್ಯಕ್ತಪಡಿಸುತ್ತಾರೆ. ಅರ್ಥ ಮಾಡಿಕೊಳ್ಳುವ ಹಾಗೆ ಪವಿತ್ರ ಗ್ರಂಥದಲ್ಲಿ ಇರುವ ಸತ್ಯವನ್ನ ನಿಮಗೆ ಅವರು ತೋರಿಸಿಕೊಡುತ್ತಾರೆ. ಮೊದಲನೇ ವಿಷಯ. ಎರಡನೇ ವಿಷಯ, ನೀವು ಕ್ರೈಸ್ತೀಯ ಜೀವನವನ್ನು ಜೀವಿಸುವಾಗ ನಿಮಗೆ ಸವಾಲುಗಳು ಬಂದಾಗ ನೀವು ಏನು ಮಾತಾಡಬೇಕು ಅಂತ ಆಲೋಚನೆ ಮಾಡಬೇಡಿ. ನಿಮಗೆ ಪದಗಳನ್ನು, ವಾಕ್ಯಗಳನ್ನು, ಭಾಷೆಯನ್ನ ಪವಿತ್ರ ಆತ್ಮನು ಕೊಡುವನು. ಎರಡನೇದು. ಮೂರನೆಯದು, ಸವಾಲುಗಳನ್ನು ನೋಡಿ ಹೆದರಬೇಡಿ. ನಿಮಗೆ ಪವಿತ್ರಾತ್ಮನು ಧೈರ್ಯವನ್ನು ಕೊಡುತ್ತಾನೆ. ಪವಿತ್ರಾತ್ಮ ಧೈರ್ಯವನ್ನ ತುಂಬಿಸುತ್ತಾರೆ. ಎಂಥದೇ ಸವಾಲಾಗಲಿ ನಿನ್ನ ವಿಶ್ವಾಸವನ್ನ, ನಿನ್ನ ನಂಬಿಕೆಯನ್ನ, ನಿನ್ನ ಆತ್ಮವನ್ನ ಕಾದಿರಿಸಿಕೊಳ್ಳುವ ಶಕ್ತಿಯನ್ನು, ಧೈರ್ಯವನ್ನು ಪವಿತ್ರಾತ್ಮ ನಿಮಗೆ ದಯಪಾಲಿಸುತ್ತಾರೆ. ಎಷ್ಟು ಹೇಳಿದೆ? 3 ಹೇಳಿದೆ. 4ನೇದಾಗಿ, ಪವಿತ್ರಾತ್ಮರು ನಿಮಗೆ ಪ್ರಾರ್ಥಿಸಲು ಕಳಿಸಿಕೊಡುತ್ತಾರೆ. ಸಂತ ಪೌಲ ಹೇಳ್ತಾನೆ, ಯಾರೂ ಕೂಡ ತನ್ನ ಸ್ವ ಇಚ್ಛೆಯಿಂದ ತಂದೆಯಾದ ದೇವರನ್ನ ಅಬ್ಬಾ ಫಾದರ್, ಅಪ್ಪ ತಂದೆ ಅಂತ ಹೇಳಕ್ಕಾಗೋದಿಲ್ಲ, ಅನ್ಲೆಸ್ ಯು ಆರ್ ಇನ್ಸ್ಪೈರ್ಡ್ ಬೈ ದ ಹೋಲಿ ಸ್ಪಿರಿಟ್. ಇನ್ಸ್ಪೈರ್ಡ್ ಬೈ ದ ಹೋಲಿ ಸ್ಪಿರಿಟ್. ಇವತ್ತು ನೀವೆಲ್ಲರೂ ಕೂಡ ಈ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸುತ್ತೀರಿ ಅಂತ ಹೇಳಿದ್ರೆ ಪವಿತ್ರಾತ್ಮನ ವರದಾನ, ಆತನ ಆಶೀರ್ವಾದ ನಿಮ್ಮಲ್ಲಿ ಇದೆ ಎಂಬುದಾಗಿ ಅರ್ಥ. Therefore he teaches you how to pray. 5ನೇದಾಗಿ, ಅವರು ತಂದೆಯ ಚಿತ್ತವನ್ನ ಅರ್ಥ ಮಾಡಿಕೊಳ್ಳುವ ಜ್ಞಾನವನ್ನು ಕೊಡುತ್ತಾರೆ. ದೈವ ಜ್ಞಾನವನ್ನು ಪವಿತ್ರಾತ್ಮನು ಕೊಡುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರಿಗೂ ಕೂಡ ಲೋಕದ ಅರಿವು ಇದೆ. ಲೋಕದ ಅರಿವಿದೆ. ಎಲ್ಲೋಗಿ ಏನು ಮಾಡಬೇಕು, ಏನು ಮಾತಾಡಬೇಕು ಅನ್ನುವ ವಿಷಯಗಳನ್ನು ಚೆನ್ನಾಗೇ ಅರಿತಿದ್ದೇವೆ. ಮನೆಗೆ ಬಂದರೆ ದೌರ್ಜನ್ಯ ಮಾಡ್ತೀವಿ ಸಮ್ಟೈಮ್ಸ್, ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ತಂದೆ ತಾಯಿಗಳ ಮೇಲೆ. ಆಚೆ ಹೋದರೆ ಅದೇ ಭಾಷೆ ಬಳಸ್ಕೋತೀವ, ಒದೆ ಬೀಳುತ್ತೆ. ಅದಕ್ಕೇನು ಮಾಡ್ತೀವಿ, ಆಚೆ ಬಂದಾಗ ತುಂಬ ಪಾಲಿಶ್ ಆಗಿರ್ತೀವಿ, ಮನೆಗೆ ಬಂದಿದ ತಕ್ಷಣ ಪಾಲಿಶ್ ಸೌದೋಗಿರ್ತದೆ ಅಲ್ವಾ? ಕೆಲವೊಮ್ಮೆ ಈ ಥರನೂ ಆಗುತ್ತೆ. ಹೊರಗೆ ಗಂಭೀರವಾಗಿರ್ತಾರೆ, ಹೆಂಡತಿ ನೋಡಿದ ತಕ್ಷಣ ಪಾಲಿಶ್ ಆಗಿಬಿಡ್ತಾರೆ. ಪಾಸಿಬಲ್ ಅಲ್ವಾ? ಸುಮಾರು ಮನೆಗಳಲ್ಲಿ. ದೇರ್ಫೋರ್ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವಿಷಯವನ್ನು ನಾವು ಗಳಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ನಮಗೆ ಅರಿವು ಮಾತ್ರ ಸಾಲದು, ದೈವ ಜ್ಞಾನ ಬೇಕು. ದೈವ ಜ್ಞಾನ ಬೇಕು. ಯಾರಿಗೂ, ಯಾವ ಪ್ರಾಣಿಗೂ ದೇವರು ಕೊಡಲಿಲ್ಲ, ಮನುಷ್ಯನಿಗೆ ಮಾತ್ರ ದೈವ ಜ್ಞಾನವನ್ನು ಕೊಟ್ಟಿದ್ದಾರೆ. ಈ ದೈವ ಜ್ಞಾನ ಅಂದರೆ ಏನು ಅಂತ ಹೇಳಿದ್ರೆ, ಯಾವುದು ಸರಿ ಯಾವುದು ತಪ್ಪು ದೇವರ ದೃಷ್ಟಿಯಲ್ಲಿ, ನಮ್ಮ ದೃಷ್ಟಿಯಲ್ಲಿ ಅಲ್ಲ.
ನಮ್ಮ ದೃಷ್ಟಿಯಲ್ಲ. ನಾವೇನು ಮಾಡ್ತೀವಿ? ಸರಿನ ತಪ್ಪಂತೀವಿ, ತಪ್ಪನ್ನ ಸರಿ ಅಂತೀವಿ ಅಲ್ವಾ? ನಮಗೆ ಲಾಭಕರವಾಗಿದ್ದರೆ ಸತ್ಯ ಅಂದ್ಬಿಡ್ತೀವಿ. ಪಕ್ಕದ ಮನೆಯಲ್ಲಿ ಒಂದು 5 ಅಡಿ ಒಳಗಾಕೊಂಡಿದ್ರೆ ಅದು ನಮಗೆ ಲಾಭ ಅಂತ ಹೇಳಿದ್ರೆ ಅದು ನಮ್ಮದೇ ಅಂತ ಸತ್ಯ ಮಾಡಿಬಿಡ್ತೀವಿ. ಕೋರ್ಟಲ್ಲಿ ಕೂಡ ಹೋಗಿ. ಅದು ದೈವಜ್ಞಾನ ಅಲ್ಲ, ಅದು ಲೋಕದ ಅರಿವು. ಆದರೆ ಪವಿತ್ರಾತ್ಮ ನಿಮಗೆ ದೈವ ಜ್ಞಾನವನ್ನು ಕೊಡ್ತಾರೆ. ದೇವರ ದೃಷ್ಟಿಯಲ್ಲಿ ಇದು ನಂದು, ಇದು ಸತ್ಯ ಅಷ್ಟೇ. ಇದು ನಂದು, ಇದು ಸತ್ಯ. ಆದರೆ ಈ ದೈವ ಜ್ಞಾನವನ್ನ ನೀವು ಜೀವಿಸೋದಕ್ಕೆ ನಿಮಗೆ ಏನು ಬೇಕು? ಧೈರ್ಯ ಬೇಕು. ಆ ಧೈರ್ಯವನ್ನು ಕೂಡ ಪವಿತ್ರಾತ್ಮನು ನಿಮಗೆ ದಯಪಾಲಿಸುತ್ತಾರೆ. ಎಷ್ಟು ಹೇಳಿದೆ? 5 ಹೇಳಿದ್ದೀನಿ ಅಲ್ವಾ? 6ನೇದು ಏನಂತ ಹೇಳಿದ್ರೆ, ಪವಿತ್ರಾತ್ಮ ನಿಮ್ಮನ್ನ ಯೇಸು ಸ್ವಾಮಿಯ ಶಿಷ್ಯರನ್ನಾಗಿ ಸದಾಕಾಲ ಇರುವುದಕ್ಕೆ ಜ್ಞಾನದ ಬೆಳಕನ್ನ ನಿಮಗೆ ದಯಪಾಲಿಸುತ್ತಾರೆ. ನಿಮ್ಮ ಹಾದಿ ಕಾರ್ಗತ್ತಲೆಯಲ್ಲಿ ಇರುವುದಿಲ್ಲ, ಉತ್ತಮ ಬೆಳಕಿನಲ್ಲಿ ಇರುತ್ತದೆ. ಅವರು ನಿಮಗೆ ಮಾರ್ಗದರ್ಶಕರಾಗಿ ನೀವು ಹೋಗುವ ಸ್ಥಳವನ್ನು ಸರಿಯಾಗಿ ತೋರಿಸುತ್ತಾ ಯೇಸು ಸ್ವಾಮಿಯ ಆಪ್ತ ಶಿಷ್ಯರಾಗಿ ಬದುಕಲು ನಿಮಗೆ ದಾರಿಯನ್ನು ಮಾಡಿಕೊಡುತ್ತಾರೆ ಪವಿತ್ರಾತ್ಮ. 7ನೇದಾಗಿ ನಿಮಗೆ ಭಾಷೆಗಳನ್ನು ಹೇಳಿಕೊಡುತ್ತಾರೆ. ಇವತ್ತಿನ 2ನೇ ವಾಚನದಲ್ಲಿ ಹೇಳಿದ ಪ್ರಕಾರ ಎಷ್ಟೋ ದೇಶಗಳಿಂದ ಜನರಿದ್ದರು. ಆದರೆ ಈ ಪ್ರೇಷಿತರು ಮಾತನಾಡುವಾಗ ಅವರವರು ತಮ್ಮ ಸ್ವಂತ ಭಾಷೆಗಳಲ್ಲಿ ಆ ಒಂದು ಸಂದೇಶವನ್ನು ಕೇಳಿದ್ರು. ಇವತ್ತು ನೀವು ಬೇರೆ ಬೇರೆ ಭಾಷೆಗಳು ಮಾತನಾಡಬೇಕಾದ ಅವಶ್ಯಕತೆ ಇಲ್ಲ. ಶುಭ ಸಂದೇಶವನ್ನು ನಿಮ್ಮ ಮನೆಗಳಲ್ಲಿ ಜೀವಿಸಲು ಪ್ರಯತ್ನಿಸಿದರೆ ನಿಮ್ಮ ಹೃದಯದ ಭಾಷೆಯನ್ನು ಮಾತಾಡಿ, ಹೃದಯದ ಭಾಷೆಯನ್ನು ಮಾತಾಡಿ. ಪ್ರೀತಿ ಇರಲಿ, ಒಂದಷ್ಟು ಕ್ಷಮೆ ಇರಲಿ, ಒಂದಷ್ಟು ತಾಳ್ಮೆ ಇರಲಿ, ಒಂದಷ್ಟು ಸಮಾಧಾನ ಇರಲಿ, ಒಂದಷ್ಟು ಸಂತೋಷ ಇರಲಿ. ಇದನ್ನು ನಿಮ್ಮ ಕುಟುಂಬದವರಿಗೆ ಹಂಚಿಕೊಳ್ಳಿ. ಶುಭ ಸಂದೇಶ. ಪವಿತ್ರಾತ್ಮ ನಿಮಗೆ ಭಾಷೆಯನ್ನು ಕೊಡುವರು, ಹೃದಯದ ಭಾಷೆಯನ್ನು. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂತಹ ಉತ್ತಮವಾದ ವಿಷಯಗಳನ್ನು ಅನುಭವಿಸುವ ಈ ಪವಿತ್ರ ದಿನದಲ್ಲಿ ಇವೆಲ್ಲರೂ ಕೂಡ ದೈವ ಅನುಗ್ರಹದಿಂದ ಉತ್ತಮ ವ್ಯಕ್ತಿಗಳಾಗಿ, ಅವರ ಶಿಷ್ಯರಾಗಿ, ಧರ್ಮಸಭೆಯನ್ನು ಕಟ್ಟಿ ಎಬ್ಬಿಸುವವರಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ನಾವು ಪ್ರಾರ್ಥಿಸುತ್ತಾ, ನಮ್ಮ ಕುಟುಂಬಗಳನ್ನು ಪವಿತ್ರಾತ್ಮನ ವರದಾನಕ್ಕೆ, ಆಶೀರ್ವಾದಕ್ಕೆ, ಅಭಿಷೇಕಕ್ಕೆ ಸಮರ್ಪಿಸುತ್ತಾ ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್.